ಅದು ಮೇನ್ ಸಬ್ಜೆಕ್ಟ್ ಏನಂದ್ರೆ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಮತ್ತು ಕೋಲಾರ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ 20 ಮತ್ತು 21 ನಾವು ಒಂದು ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಮೀಟನ್ನು ನಮ್ಮ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಇಟ್ಕೊಂಡಿದ್ವಿ. ಅದಕ್ಕೆ ಸುಮಾರು 750 ಜನ ರಿಜಿಸ್ಟರ್ ಮಾಡ್ಕೊಂಡು ಥ್ರೂಔಟ್ ಕರ್ನಾಟಕ, ಬೀದರಿಂದ, ಗುಲ್ಬರ್ಗದಿಂದ, ರಾಯಚೂರಿಂದ ಎಲ್ಲ ಕಡೆಯಿಂದ ಆ ಸ್ಪೋರ್ಟ್ಸ್ ಮೀಟ್ಗೆ 750ರಿಂದ 800 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವರು 19ನೇ ತಾರೀಕು ಅಂದರೆ ಶುಕ್ರವಾರನೇ ಬಂದು ಇಲ್ಲಿ ಇಳಿತಾ ಇದ್ದಾರೆ. ಅವ್ರಿಗೆ ಏನೇನು ವ್ಯವಸ್ಥೆ ಬೇಕು, ಊಟ ಮತ್ತು ಮೂಲಭೂತ ವಸತಿ, ಊಟ ಮತ್ತು ವಸತಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಜೆಂಟ್ಸ್ಗೆ ವೆಂಕಟೇಶ್ವರ ಚೌಲ್ಟ್ರಿ ಪಕ್ಕದಲ್ಲೇ ಸ್ಟೇಡಿಯಂ ಪಕ್ಕ ವೆಂಕಟೇಶ್ವರ ಚೌಲ್ಟ್ರಿ ಅಲ್ಲಿ ಅರೇಂಜ್ ಮಾಡಿದ್ವಿ. ಹೆಣ್ಮಕ್ಳಿಗೆ ಸಿಟಿಯಲ್ಲಿ ಪೊಲೀಸ್ ನಮ್ಮ ಸಮುದಾಯ ಭವನ ಸಿಗ್ನಲ್ ಸರ್ಕಲ್ ಹತ್ತಿರ ಇರುವ ಒಂದು ಸಮುದಾಯ ಭವನದಲ್ಲಿ ಅರೇಂಜ್ ಮಾಡಿದ್ವಿ. ಆಮೇಲೆ ಗೆಸ್ಟ್ಗಳಿಗೆ IBL ಅರೇಂಜ್ ಮಾಡಿದ್ವಿ. ಇನ್ನು ಒಂದು ಬೇರೆ ಒಂದು ಸಾಕಾಗಿಲ್ಲ ಅಂದರೆ ಹೋಟ್ಲೆಲ್ಲ ಬುಕ್ ಮಾಡೋಣ ಅಂತೇಳಿ ಅರೇಂಜ್ ಮಾಡ್ಕೊಂಡಿದ್ವಿ. ಎಲ್ಲ ವ್ಯವಸ್ಥೆನೂ ನಾವು ಅಚ್ಚುಕಟ್ಟಾಗಿ ಮಾಡಿದ್ವಿ. ಹಾಗೆ ಇದನ್ನು ತುಂಬ ಅಂದರೆ ಯಾವುದೇ ಡಿಸ್ಟ್ರಿಕ್ಟಲ್ಲಿ ಮಾಡಿರ್ಬಾರ್ದು ಆ ಥರ ಮಾಡಬೇಕು ಅಂತೇಳಿ ನಾವು ಇದನ್ನು ಪಣತೊಟ್ಟು ಮಾಡ್ತಾಯಿದ್ವಿ. ಆಮೇಲೆ ಇದರಲ್ಲೂ ಸಹ ನಾನು ಇವಾಗ ನಿಮ್ಗೆ ಪ್ರಾಮಿಸ್ ಮಾಡ್ತಾಯಿದ್ವಿ, ನಾವೇ ಫಸ್ಟ್, ಕೋಲಾರ ಫಸ್ಟ್, ಅದು ನಾವು ಡಿಸೈಡ್ ಮಾಡೋಕ್ಕಿದ್ದೀವಿ. ಆ ಥರ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಆ ಥರ ನಮ್ಮ ಮೆಂಬರ್ಸ್ಗೆ ನಾವು ಕೋಲಾರಲ್ಲಿ ಬೇರೆ ಕಡೆ ಫಸ್ಟ್ ಬಂದಾಗ ನಾವು ಕೋಲಾರಲ್ಲಿ ಯಾಕೆ ಫಸ್ಟ್ ಬರಬಾರ್ದು, ನೀವೆಲ್ಲ ರೆಡಿಯಾಗಿ ಅಂತ ಹೇಳಿದ್ವಿ. ನಾವು ಕೋಲಾರಲ್ಲಿ ಸಹ ಅದನ್ನು ಫಸ್ಟ್ ಪ್ಲೇಸ್ ಬಿಟ್ಕೊಡೋಕ್ಕಾಗಲ್ಲ. ಆಮೇಲೆ ಈ ಸ್ಪೋರ್ಟ್ಸು ನಾವು ಮಾಡಬೇಕು ಅಂದ್ಕೊಂಡಾಗ DC ಅವ್ರನ್ನ ಮತ್ತು SP ಅವ್ರನ್ನ ಮೀಟ್ ಮಾಡಿದ್ವಿ. ನಿಜವಾಗ್ಲೂ SP ಅವರು DC ಅವರು ಇದೇನಪ್ಪ ಈ ಸಂಘ ಇರೋದೇ ಗೊತ್ತಿಲ್ಲ ನಮಗೆ, ಏನು ಇಷ್ಟೆಲ್ಲ ಆಕ್ಟಿವಿಟೀಸ್ ಮಾಡ್ತಾಯಿದ್ದೀರಿ ಅಂತ ಅವ್ರು ಖುಷಿ ಪಟ್ಬಿಟ್ರು. ನೀವು ಇಷ್ಟೊಂದು ಆಕ್ಟಿವಿಟೀಸು ಮಾಡಿರೋದೇ ನಮ್ಗೆ ಗೊತ್ತಿಲ್ಲ, ನಮಗೆ ಯಾರೂ ಹೇಳಿಲ್ಲ, ತುಂಬ ಖುಷಿಪಟ್ಟು ನಿಮ್ಗೆ ಏನು ಬೇಕೋ ಸಪೋರ್ಟ್ ನಾವು ಮಾಡ್ತೀನಿ, ಗೋ ಇಟ್ ಅಂತ. ನಮ್ಗೆ ನಿಜವಾಗ್ಲೂ ಆ DC ಅವರ ಮತ್ತು SP ಅವರ ಒಂದು ಸಹಕಾರ ಎಷ್ಟು ಸಿಕ್ತು ಅಂದರೆ ಮಾರಲ್ ಸಪೋರ್ಟ್. ಯಾಕಂದರೆ ಇದರಿಂದ ಅವ್ರಿಗೆ ದುಡ್ಡು ಕೊಡೋಕ್ಕೆ ಇದಕ್ಕೆ ಅವಕಾಶ ಇಲ್ಲಪ್ಪ ಸರ್, ನಮ್ಗೆ ದುಡ್ಡು ಬೇಡ, ನಿಮ್ಮ ಮಾರಲ್ ಸಪೋರ್ಟ್ ನಂಗೆ ಬೇಕು ಅನ್ನೋ ಥರ ರಿಕ್ವೆಸ್ಟ್ ಮಾಡಿದಾಗ ನಮ್ಮೆಲ್ಲ ಹೋಗಿ ಅವ್ರು ಮೀಟ್ ಮಾಡಿದಾಗ ಅವ್ರು ಎಷ್ಟು ಖುಷಿ ಪಟ್ಟರು ಅಂದರೆ ಅರ್ಧ ಗಂಟೆ ನಿಂತ್ಕೊಂಡೆ ನಮ್ಮನ್ನು ಮಾತಾಡಿ, ನಾವು ನಿಂತ್ಕೊಂಡಿದ್ದು ಪಾಪ ಅವ್ರು ಕೂತ್ಕೊಳ್ಳೇ ಇಲ್ಲ, ಅಷ್ಟೊಂದು ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಕೊಟ್ಟರು. SP ಅವರು ಅಷ್ಟೇ, ಏನು ಫೋನ್ ಮಾಡಿ ಹಿಂಗೆ ಕೇಳಿದಾಗ ನಮ್ಗೆ ನಿಜವಾಗ್ಲೂ ಇಷ್ಟೊಂದು ಸಹಕಾರ ನಮ್ಗೆ SP ಮತ್ತು DC ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್, ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ, ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ. ಸ್ಪೋರ್ಟ್ಸ್ಗಂತೂ SP ಅವರು ಸ್ಪೋರ್ಟ್ಸ್ಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟರು ಅಂದರೆ, ನಾನು ಬರ್ತೀನಿ, ನಾನು ಇರ್ತೀನಿ, DC ಅವರು SP ಅವರು ಅದು ಸ್ಪೋರ್ಟ್ಸ್ಗೆ ಕೊಟ್ಟಂಥ ಒಂದು ಬೆಲೆ ನಮಗೆಲ್ಲೂ ಖುಷಿ ಆಯಿತು. ಎಷ್ಟೋ ಸಲ ನಾವು ಹೋದಾಗ ಆಯ್ತು ಕೊಟ್ಟೋಗ್ರಿ ಅಂತ ಹೇಳಿರೋ ದಿನಗಳು ಇದೆ. ಆದರೆ ಈ DC ಅವ್ರಿಗೆ SP ಅವ್ರಿಗೆ ನಾವು ಯಾವತ್ತೂ ಸ್ಪೋರ್ಟ್ಸ್ ಬಗ್ಗೆ ಹೇಳಿರಲಿಲ್ಲ, ಇವಾಗ ಹೇಳಿದ್ವಿ. ಅವರು ತುಂಬ ಖುಷಿಯಿಂದ ನಮಗೆ ಒಂದು ಸಪೋರ್ಟ್, ಮಾರಲ್ ಸಪೋರ್ಟ್ ಕೊಟ್ಟರು. ಹಾಗೆಯೇ ನಾವು ಏನು ರವಿಚಂದ್ರ ಅವರು, DC ರವಿಚಂದ್ರ ಇರ್ಬೋದು, ಆಮೇಲೆ ಗೀತಾ ಮೇಡಮ್ ಯೂತ್ ಸೆಂಟ್ರ್ ಗೀತಾ ಮೇಡಮ್ ಇರ್ಬೋದು, ಆಮೇಲೆ ಅವರು ಅಷ್ಟೇ, ನಾವು ಈ ಥರ ಹೋಗಿ ಹೇಳಿದಾಗ ಅವರು ಬೇರೆ ಏನು ಮಾಡೋಕ್ಕಾಗಲ್ಲ, ಅವರೆಲ್ಲ ಕ್ಲೀನಿಂಗ್ ಅದು ಏನು ಸ್ಟೇಡಿಯಮ್ಮು ಅವರು ಗೀತಾ ಮೇಡಮ್ ಅವ್ರಿಗೆ ಬರ್ತದೆ, ಯೂತ್ ಸೆಂಟ್ರ್ ಅದಕ್ಕೆಲ್ಲ ಏನೇನು ಬೇಕು ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಈ ಮೂಲಕ ತಮ್ಮ ಮೂಲಕ ಅವ್ರಿಗೆ DC ಅವ್ರಿಗೆ, SP ಅವ್ರಿಗೆ, ರವಿಚಂದ್ರ ಅವ್ರಿಗೆ, ಗೀತಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಸಂಘದ ಪರವಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಮುನ್ಸಿಪಲ್ ಕಮಿಷನರ್ ಅವರು ಸಹ ಸರ್ ಅಲ್ಲಿ ಕ್ಲೀನಿಂಗ್ ಮಾಡಬೇಕು ಎಲ್ಲ ಮಾಡಬೇಕು ಅಂದಾಗ ಎಲ್ಲ ನಮಗೆ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ತಮ್ಮ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಈಗ ಇದೆಲ್ಲ ಕಾರ್ಯಕ್ರಮ ನಡಿಬೇಕಾದ್ರೆ ನಮ್ಗೆ ಸಾಕಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗ್ತದೆ. ನಾವು ಫೈನಾನ್ಷಿಯಲ್ ಸಪೋರ್ಟ್ ಅಂದರೆ ಆಮೇಲೆ ಈ ಕಾರ್ಯಕ್ರಮನ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಸರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಆಗ ಹಿಂಗೆ ಕೇಳಿದಾಗ ಅವರು ಒಪ್ಕೊಂಡಿದ್ದಾರೆ, ನಾನೇ ಉದ್ಘಾಟನೆ ಮಾಡೋಕ್ಕೆ ಬರ್ತೀನಪ್ಪ ಅಂತೇಳಿ ಒಪ್ಕೊಂಡಿದ್ದಾರೆ. ಯಾಕೆಂದರೆ 19ರವರೆಗೂ ಅವರು ಇದರಲ್ಲಿರ್ತಾರೆ, ಆದ್ರೂ ನೆಕ್ಸ್ಟ್ ಡೇ ಮಾರ್ನಿಂಗ್ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಆಮೇಲೆ ಎಲ್ಲ ನಮ್ಮ SP ನಮ್ಮ ಬೆಂಗಳೂರು ಇಲ್ಲಿನವರಾದಂಥ ದೇವರಾಜ್ ಸರ್ ಅವರು ಸಹ ಈ ಫಂಕ್ಷನ್ಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ.
ಆಮೇಲೆ ಪ್ರಭಾಕರ್ ಅವರು ಸಹ ತಮಗೆಲ್ಲ ಪ್ರಭಾಕರ್ ತುಂಬ ಹತ್ತಿರದವರು, ಇಲ್ಲಿ ಕೆಲಸ ಮಾಡಿರೋರು, ಅವರು ಸಹ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಮತ್ತು ಎಲ್ಲ MLAಸ್ಗೂ ಮೀಟ್ ಮಾಡಿದಾಗ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಮತ್ತು ಫಂಕ್ಷನ್ಗೆ ನಮಗೆ ಸಾಕಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಅಂದರೆ ಒಂದು ನಿಮ್ಗೆ ಏನು ಬೇಕೋ ಮಾಡಿ, ಆದರೆ ನಾವು ಯಾರ ಹತ್ರ ₹100 ಕಲೆಕ್ಷನ್ ಮಾಡಿಲ್ಲ. ಯಾಕಂದರೆ ಇದೊಂದು ಬೇರೆ ಥರ ಅರ್ಥ ಹೋಗ್ತದೆ. ಯಾರ ಹತ್ರ ₹100 ಕಲೆಕ್ಷನ್ ಮಾಡಿಲ್ಲ. ಯಾರು ಸಹಕಾರ ನಮ್ಗೆ ಕೊಡ್ತೀವಿ ಅಂತ ಹೇಳಿದರೆ, ನಾನು ಊಟದ ವ್ಯವಸ್ಥೆ ಮಾಡಿಕೊಡ್ತೀನಪ್ಪ, ನಾನು ತಿಂಡಿ ಮಾಡಿಸ್ಕೊಡ್ತೀನಪ್ಪ, ನಾನು ಫ್ಲೆಕ್ಸ್ ಮಾಡಿಸ್ಕೊಡ್ತೀನಪ್ಪ, ನಾನು ಒಂದು ರೂಮ್ಗಳು ಮಾಡಿಸ್ಕೊಡ್ತೀನಪ್ಪ, ಆ ರೀತಿಯೇ ನಮಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಸಹಾಯ ಮಾಡಿದ ಎಲ್ರಿಗೂ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಹೇಳಲೇಬೇಕಾಗ್ತದೆ. ಯಾಕಂದರೆ ಈ ಸಂಘ ನಮ್ಮಲ್ಲಿ ಸಂಘದಲ್ಲಿ ₹100 ಇಲ್ಲ ಅಂದ್ರೂ ಪ್ರತಿ ಮೀಟಿಂಗೂ ಅಚ್ಚುಕಟ್ಟಾಗಿ ನಡೀತಾ ಇದೆ. ಈ ಕಾರ್ಯಕ್ರಮ ಸುಮಾರು ನಮ್ಮ ಗೆಸ್ಸಿಂಗು 20 ರಿಂದ 25 ಲಕ್ಷ ಬೇಕಾಗ್ತದೆ. ಯಾಕಂದರೆ ನಮ್ಮ ಮೆಡಲ್ಸ್ ಕೊಡಬೇಕು, ಅವ್ರಿಗೆ ಮೆಡಲ್ಸು ಫಸ್ಟು ಸೆಕೆಂಡ್ ಹಾಕ್ಬೇಕಾದ್ರೆ ಟ್ರ್ಯಾಕ್ ಶೂಟ್ಸ್ ಕೊಡ್ತಾಯಿದ್ವಿ, ಟಿ ಶರ್ಟ್ಸ್ ಕೊಡ್ತಾಯಿದ್ವಿ. ಮತ್ತು ರೆಫ್ರೀಸು 25 ಜನ 25 ಜನ ಬೆಂಗಳೂರಿಂದ ಬರ್ತಾಯಿದ್ದಾರೆ. ನಂದೇ ಕಾಲೇಜಿಂದ 55 ಜನನ ಅರೇಂಜ್ ಮಾಡಿದೆ. ಪವನ್ BP.Ed ಕಾಲೇಜಿಂದ 55 ಜನ ಅವ್ರು ಪಾಲ್ಗೊಳ್ತಾ ಇದ್ದಾರೆ. ಬೆಂಗಳೂರಿಂದ ಎಕ್ಸ್ಪರ್ಟ್ಸ್ ಒಂದು 25 ಜನ ಬರ್ತಾಯಿದ್ದಾರೆ. ಸುಮಾರು 100 ಜನ ಇವರೇ ಇರ್ತಾರೆ. ಯಾರು ಅವ್ರಿಗೆ ಸಹಾಯಕರು, ಅವರು ಇವರು. ಅದಕ್ಕೆ ಅವ್ರಿಗೆಲ್ರಿಗೂ ಊಟ ವಸತಿ ನಾವು ಅರೇಂಜ್ ಮಾಡಬೇಕಾಗ್ತದೆ. ಅಚ್ಚುಕಟ್ಟಾಗಿ ಒಳ್ಳೆ ಕಡೆನೇ ಮಾಡಿದ್ವಿ. ಇದು ತುಂಬ ಚೆನ್ನಾಗಿ ಆಗಬೇಕು ಅಂತ ನಾನು ಬಯಸಿದ್ದೀನಿ. ತಮ್ಮ ಎಲ್ಲರ ಒಂದು ಸಹಕಾರ ನಮ್ಮ ಕಡೆ ಇರಬೇಕು. ನಿಮ್ಮ ತುಂಬ ಚೆನ್ನಾಗಾಗೋಕ್ಕೆ ತಾವೆಲ್ಲ ಮಿತ್ರರು ಇದಕ್ಕೆ ಸಹಕರಿಸಿದ್ರೆ ತುಂಬ ಚೆನ್ನಾಗಿ ಆಗ್ತದೆ ಅಂತ ಹೇಳ್ತಾ, ನೀವೆಲ್ಲರೂ ನಮ್ಮ ಮಾತಿಗೆ ಹೂಗೊಟ್ಟು ಇಲ್ಲಿ ಬಂದಿದ್ದಕ್ಕೆ ಮತ್ತೊಮ್ಮೆ ಸಂಘದ ಪರವಾಗಿ, ಅಸೋಸಿಯೇಷನ್ನ ಪರವಾಗಿ ನಿಮಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಏನು ಕ್ವಶನ್ ಇದ್ದರೆ ಆನ್ಸರ್ ಮಾಡಿ.